ಬೆಳಗ್ಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಈಗ ನೆಕ್ಸ್ಟ್ ಇಬ್ಬರ ನಡುವೆ ಲಂಚ್ ಪಾಲಿಟಿಕ್ಸ್ ನಡೆಯುತ್ತೆ. ಸಿದ್ದರಾಮಯ್ಯ ಮನೆಯಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಮುಂದಕ್ಕೆ ಡಿಕೆ ಶಿವಕುಮಾರ್ ಮನೆಯಲ್ಲಿ ಹಾಗಾದ್ರೆ ಒಂದು ಲಂಚ್ ಮೀಟ್ ಅಥವಾ ಬ್ರೇಕ್ಫಾಸ್ಟೋ ಡಿನ್ನರೋ ಒಂದು ಊಟದ ನೆಪದಲ್ಲಿ ಮತ್ತೆ ಸೇರ್ತಾರಾ ಅನ್ನೋದು ಕುತೂಹಲ. ಮಂಗಳವಾರ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಔತಣಕೂಟ ಇದೆಯಾ? ಬಾಡೂಟವನ್ನ ಹಾಕ್ತಾರಾ? ಡಿಸೆಂಬರ್ 2ಕ್ಕೆ ಸಿಎಂಗೆ ನಾಟಿಕೋಳಿ ಸಾರು ರಾಗಿ ಮುದ್ದೆ ಮೆನು ರೆಡಿ ಆಗಿದೆಯಂತೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ. ಸಿದ್ದರಾಮಯ್ಯ ಅವರಿಗೆ ಬಹುಪ್ರಿಯ ಈ ಚಿಕನ್ ಮುದ್ದೆ ಸಾರೆಲ್ಲ. ಸೊ ಮಂಗಳವಾರದ ಲಂಚ್ನಲ್ಲಿ ಮತ್ತೊಂದು ಸುತ್ತು ಮಾತುಕತೆಯಾಗೋ ಸಾಧ್ಯತೆ ಇದೆ. ನಾಳಿನ ಸೋನಿಯಾ ಸಭೆಯ ಸಾರಾಂಶದ ಮೇಲೆ ಚರ್ಚೆಯಾಗೋ ಸಾಧ್ಯತೆ ಇದೆ. ಓಕೆ, ಊಟದ ಮೆನು ಇವತ್ತು ಏನು ಅವರು ಬಿಸಿಬೇಳೆ ಬಾತ್ ತಿಂದ್ರು, ಸಾಂಬಾರಿತ್ತು, ಇಡ್ಲಿ ಇತ್ತು, ಇದನ್ನ ಬಿಡೋಣ. ಮಂಗಳವಾರ ಬಾಡೂಟಕ್ಕೆ ಏನೋ ಹೋಗ್ತಾರಂತೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ. ಅದು ನಾಟಿ ಕೋಳಿ ಸಾರು ಮುದ್ದೆ ಇರುತ್ತಂತೆ. ಓಕೆ, ಇವೆಲ್ಲವೂ ನಮಗೆ ಕೇಳಲಿಕ್ಕೆ ಬಹಳ ಕುತೂಹಲ ಅನ್ಸುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ಇಂಪಾರ್ಟೆಂಟ್ ಅಲ್ಲಿ ಮೀಟಿಂಗ್ ಆಗೋದು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಒಂದು ಪಾಸ್ ತಗೊಂಡಿದ್ದಾರೆ. ನಾಳೆ ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಅದಾಗಿ ಒಂದು ದಿನ ಗ್ಯಾಪ್ ಕೊಡ್ತಾ ಇದ್ದಾರೆ, ಅಂದ್ರೆ ಸೋಮವಾರ. ಸೊ ಮಂಗಳವಾರ ಮತ್ತೆ ಇವರು ಊಟಕ್ಕೆ ಅಂತ ಸೇರ್ತಾ ಇದ್ದಾರಲ್ಲ, ಅಲ್ಲಿ ಏನು ಚರ್ಚೆ ಆಗುತ್ತೆ, ನಾಳೆಯ ರಿಸಲ್ಟ್ ಇಟ್ಕೊಂಡು ಅಲ್ಲಿ ಡಿಸ್ಕಷನ್ ಆಗುತ್ತಾ, ಇದು ಕುತೂಹಲ. ಹೈಕಮಾಂಡ್ ಅವರು ವೇಣುಗೋಪಾಲ್ ಅವರು ಮೊನ್ನೆನೇ ನನಗೆ ಫೋನ್ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ ಕರೀರಿ ಅಂತೇಳಿ ಫೋನ್ ಮಾಡಿದ್ರು. ಆಮೇಲೆ ಡಿ ಕೆಗೂ ಕೂಡ ಫೋನ್ ಮಾಡಿದ್ರು, ಡಿ ಕೆ ಶಿವಕುಮಾರ್ಗೂ ಕೂಡ ಫೋನ್ ಮಾಡಿದ್ರು. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ನಮ್ಮನೆಗೆ ಬರ್ರಿ ಊಟಕ್ಕೆ ಅಂತ ಕರೆದ್ರು. ನಮ್ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೆದ್ರು. ಇಲ್ಲ, ನನಗೆ ಹೇಳಿದ್ದಾರೆ ಮುಂಚಿತವಾಗಿ ಬ್ರೇಕ್ಫಾಸ್ಟ್ಗೆ ಕರೀರಿ ಅಂತ. ಅದರಿಂದ ನಾನು ಇಲ್ಲೇ ಬ್ರೇಕ್ಫಾಸ್ಟ್ ನಮ್ಮನೇಲೆ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಆಗಿದೆ. ಇನ್ನೊಂದ್ ದಿನ ಊಟಕ್ಕೆ ಬರೋಣ ಅಂತ ಹೇಳಿದೆ. ಇಲ್ಲ ಅಲ್ಲೇನಪ್ಪ, ಹೈಕಮಾಂಡ್ ಅವರು ವೇಣುಗೋಪಾಲ್ ಅವರು